ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಎಂ ಗಣೇಶ್ ಗೌಡ್ರಿಂದ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸಿದರು. ನಮಸ್ಕಾರ. ಎಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಂದರೆ ಏನು ಶನಿವಾರ ನಡೆದಂಥ ಕಾರ್ಯಕ್ರಮ ಅದ್ಭುತವಾಗಿ ಅದ್ಧೂರಿಯಾಗಿ ನಡೆದಂಥ ಕಾರ್ಯಕ್ರಮ, ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಗದಗ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬಿಜಾಪುರ ಜಿಲ್ಲೆ ಇರ್ಬೋದು, ವಿಜಯಪುರ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ, ಗುಲ್ಬರ್ಗ, ಹಾಸನ ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಇಳಕಲ್ ತಾಲೂಕು, ಇನ್ನೂ ಹಲವಾರು ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಜೊತೆಗೆ ಸಹಕಾರವನ್ನು ನೀಡಿದ ಎಲ್ಲ ನಮ್ಮ ಪ್ರೀತಿಯ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಕಾರ್ಯಕ್ರಮವನ್ನು ಮಾಡೋಣ. ಮುಂದೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಎಲ್ಲರ ಬಾಯಲ್ಲೂ, ನೂರಾರು ಜನ ಬಾಯಲ್ಲೂ ಕೂಡ ಈ ಒಂದು ಪ್ರಶಂಸೆ ಎಲ್ಲರಿಗೂ ಕೂಡ ಬರುತ್ತೆ. ಇದು ನಿಮಗೆಲ್ಲರಿಗೂ ಅನ್ವಯಿಸುವಂಥ ವಿಷಯ, ನನ್ನೊಬ್ಬನಿಗಲ್ಲ. ಯಾಕಂದರೆ ಎಲ್ಲರ ಸಹಕಾರ ಜೊತೆಗೆ ಹಗಲು ರಾತ್ರಿ ನನ್ನ ಜೊತೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೆಸರು ಹೇಳಲ್ಲ ನಾನು, ಯಾಕೆಂದರೆ ತುಂಬ ಜನ ಕೆಲಸ ಮಾಡಿದ್ದಾರೆ. ಹಂಗಾಗಿ ಎಲ್ಲರಿಗೂ, ಯಾರು ನನ್ನ ಜೊತೆ ಸಹಕಾರವನ್ನು ನೀಡಿ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ಗಂಡ್ಮಕ್ಳಿರ್ಬೋದು ಹೆಣ್ಮಕ್ಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂದರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿ, ಅದು ಹಣಕಾಸಿನ ಸಹಕಾರ ಇರ್ಬೋದು, ಒಂದು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮದು ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ ಅಂತ ಎಲ್ಲರೂ ಕೂಡ ನನ್ನ ಜೊತೆ ನಿಂತು ಸಹಕಾರವನ್ನು ನೀಡಿದ್ದಾರೆ. ಬಟ್ ಲೇಟ್ ಆಯಿತು, ನಾನು ಅವಾಗಲೇ ಹೇಳಬೇಕಿತ್ತು. ಬಟ್ ನನಗೆ ಆರೋಗ್ಯದ ಸ್ವಲ್ಪ ಕೊರತೆ ಇರೋದ್ರಿಂದ ನಾನು ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತು. ಹಾಗಾಗಿ ನಾನು ಮಾಡಲೇಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಮತ್ತೊಮ್ಮೆ ಯಾರು ಬರಲಿಲ್ಲ ಅನ್ನೋದು ಬೇಜಾರು ಆಗೋದು ಬೇಡ. ಅಂಥವರು ಕೂಡ ಎಷ್ಟೋ ನೂರಾರು ಜನ ನನಗೆ ಮೆಸೇಜ್ ಹಾಕಿದರು, ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಂಡ್ರು. ಕೆಲವ್ರಿಗೆ ಪ್ರಾಬ್ಲಮ್ಗಳು ಆಗಿರ್ತವೆ, ಇರಲಿ. ಮುಂದಿನ ದಿನದಲ್ಲಿ ದಯಮಾಡಿ ಬನ್ನಿ. ಯಾಕೆಂದರೆ ನಿಮ್ಮ ಮನೆ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಕೂಡಿ ಹೋಗಬೇಕಾಗ್ತದೆ. ಇದು ಯಾರ ಮುಲಾಜಿಲ್ಲದೆ ಕಾರ್ಯಕ್ರಮ ಆಗಿರುವಂಥದ್ದು. ಯಾರೋ ಕಿಡಿಗೇಳಿಗಳು ಕೆಲವರು ಆಟಗಳು ಆಡ್ತಾರೆ, ಅದಕ್ಕೆಲ್ಲ ಅವಕಾಶವನ್ನು ಕೊಡದಂತೆಯೇ ನೀವು ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸಂಸ್ಥೆ ಒಳಗಡೆ ಕೆಲಸ ಮಾಡ್ಕೊಂಡು ಹೋಗಿ. ಮುಂದಿನ ದಿನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. ಜೊತೆಗೆ ಇನ್ನೂ ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಹೇಳ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ತುಂಬ ನಮಗೆ ಕ್ಲೋಸ್ ಆಗಿದ್ದಾರೆ. ಜೊತೆಗೆ ಅವ್ರ ಜೊತೆ ನಾವು ಒಂದು ಸಹಕಾರವನ್ನು ಕೋರಿ, ಜೊತೆಗೆ ನಮ್ಮ ಜೊತೆ ಅವರ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೊರಟಿದ್ದೀವಿ. ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕ್ತಾ ಇದ್ದೇವೆ. ಯಾಕೆಂದರೆ ಅವರು ಒಬ್ಬ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾಗಿರೋದ್ರಿಂದ ನಮಗೂ ಅದು ಅನ್ವಯಿಸ್ತದೆ. ಜೊತೆಗೆ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು, ಅವ್ರ ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನು ಹುಟ್ಟಾಕ್ತಾ ಇದ್ದೇವೆ. ಕೆಲವೇ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಅವರ ಒಂದು ನೇತೃತ್ವ ಅತಿ ಶೀಘ್ರದಲ್ಲೇ ಮುಂದೆ ಬರುತ್ತೆ. ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಎರಡೂ ಸಂಸ್ಥೆಯನ್ನು ಬೆಳೆಸೋಣ. ಎಲ್ರಿಗೂ ಧನ್ಯವಾದಗಳು. ಏನಾದರೂ ನನ್ನಿಂದ ಕಾರ್ಯಕ್ರಮದಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಕೋರ್ತಾ, ಅಡಚಣೆ ಆಗಿದ್ದರೂ ಕೂಡ ಸಮಯವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಎಲ್ಲರೂ ಕೂಡಿ ಹೆಜ್ಜೆ ಹಾಕಿ, ಯಾರ ಮುಲಾಜಿಲ್ಲದೆ ಜೊತೆಲಿರಿ. ಒಳ್ಳೆಯದು ಅಂದಾಗ ಅದಕ್ಕೆ ಕೈ ಜೋಡಿಸಿದಾಗ ಅವ್ರಿಗೂ ಒಂದು ಬೆಲೆ ಬರುತ್ತೆ. ಇದನ್ನು ಮೀರಿ ಹೋಗಬೇಡಿ ದಯಮಾಡಿ. ಯಾರೋ ಏನೋ ಹೇಳ್ಕೊಡ್ತಾರೆ, ಏನೋ ಮಾಡ್ತಾರೆ ಅಂತ ಅದಕ್ಕೆಲ್ಲ ಅವಕಾಶವನ್ನು ಕೊಡದಂತೆಯೇ ನೀವು ಮುನ್ನುಗ್ಗದ್ದೇ ಆದರೆ, ಒಂದು ಪ್ರಾಮಾಣಿಕತೆ, ಒಂದು ಒಳ್ಳೆಯ ವಿಷಯ ಇದ್ದಾಗ ಅವರಿಗೆ ಬೆಲೆ ಇದ್ದೇ ಇರುತ್ತೆ. ಈ ಕಣ್ಣಾರ ನೋಡ್ತಾ ಇದ್ದೀರಾ, ಅದಕ್ಕೆಲ್ಲ ಅವಕಾಶ ಖಂಡಿತ ಮುಂದಿನ ದಿನದಲ್ಲಿ ಕೆಲಸ ಮಾಡೋರಿಗೆ ಆದ್ಯತೆಯನ್ನು ಕೊಡ್ತಾ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಮುಂದೆ ಅದೇ ರೀತಿ ನಿಮ್ಮ ಬೆಳವಣಿಗೆ ಸಂಸ್ಥೆಯಲ್ಲಿ ಇರಲಿ, ಆ ಒಂದು ಸಂಸ್ಥೆ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ.